ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮನೆಯಲ್ಲೇ ಸ್ಕಿನ್ ಬ್ರೈಟನಿಂಗ್ ಆಗೋಕ್ಕೆ ಸ್ಕ್ರಬ್ಬು, ಕ್ರೀಮು, ಟೋನರ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದು ಕುಕುಂಬರ್ನ ಯೂಸ್ ಮಾಡಿ. ಸೊ ಇವಾಗ ನಾವು ಈ 3 ರೆಸಿಪಿನ ಒಂದೇ ವಿಡಿಯೋದಲ್ಲಿ ನಾನು ಹಾಕ್ತಾಯಿದ್ದೀನಿ. ಕೊನೆಯವರೆಗೂ ವಾಚ್ ಮಾಡಿ. ಅದಕ್ಕೋಸ್ಕರ ನಾನು ಒಂದು ಕುಕುಂಬರ್ ತಗೊಂಡ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊತಿದ್ದೀನಿ. ಇಲ್ಲ ನೀವು ಕಟ್ ಮಾಡ್ಕೊಳ್ಬೋದು. ಯಾಕೆ ಕುಕುಂಬರು ತುಂಬ ವಾಟರ್ ಕಂಟೆಂಟ್ ಇರುತ್ತೆ. ಸೊ ಕುಕುಂಬರ್ ವಾಟರ್ ತೊಗೊಂಡು ನಾವು ಮಾಡೋದು. ಅದಕ್ಕೂ ಮೊದಲು ಸ್ಕ್ರಬ್ಬರ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ಇದು ಏನು ನಾವು ತುರ್ಕೊಂಡು ಇಟ್ಕೊಂಡಿದ್ದೀವಿ ಕುಕುಂಬರು, ಅದನ್ನು ನಾವು ಸ್ಕ್ವೈಸ್ ಮಾಡ್ಕೊಳ್ಳೋಣ. ಸೊ ಆಗ ಕುಕುಂಬರಲ್ಲಿರೋ ವಾಟರ್ ಎಲ್ಲ ಕಲೆಕ್ಟ್ ಆಗುತ್ತೆ ಗ್ಲಾಸಲ್ಲಿ. ಸೊ ಇವಾಗ ನಾವು ಅದನ್ನು ವಾಟರ್ನ ಸೈಡಲ್ಲಿ ಇಡೋಣ, ಅದರಲ್ಲಿ ಕ್ರೀಮ್ ಮಾಡೋಣ. ಇವಾಗ ಸ್ಕ್ರಬ್ಬರ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ನೀರಿನ ಅಂಶ ಇರಬಾರ್ದು. ಸೊ ಹಾಗೆ ಇದನ್ನು ಇಂಟ್ಕೊಳ್ಳಿ. ನೀರಿದ್ದರೆ ಸ್ಕ್ರಬ್ ಮಾಡ್ಕೊಳ್ಬೇಕಾದ್ರೆ ನೀರು ಅನಿಸುತ್ತೆ ಮುಖಕ್ಕೆ. ಅದಾದಮೇಲೆ ನಾನು ಹೆಸರು ಕಾಳನ್ನು ಮಿಕ್ಸಿ ಮಾಡಿಕೊಂಡು 1 ಸ್ಪೂನ್ ತಗೊಂಡಿದ್ದೀನಿ. ಹೆಸರು ಕಾಳು ತುಂಬ ಒಳ್ಳೆಯದು ಮುಖಕ್ಕೆ. ನಿಮಗೆ ಬಿಳಿ ಆಗೋಕ್ಕೆ ಮುಖ ಹೆಲ್ಪ್ ಮಾಡುತ್ತೆ. ಪ್ಲಸ್ಸು ಶುಗರ್ ತಗೊಂಡಿದ್ದೀನಿ. ಈ 3 ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಫೇಸ್ಗೆ, ಬಾಡಿಗೆ ಯೂಸ್ ಮಾಡ್ಕೊಳ್ಬೋದು. 3 to 4 ಮಿನಿಟ್ಸು ಲೈಟಾಗಿ ಇದನ್ನು ಮಸಾಜ್ ಮಾಡೋದ್ರಿಂದ ನಿಮಗೆ ಸ್ಕಿನ್ನು ಬ್ರೈಟ್ನಿಂಗ್ ಆಗುತ್ತೆ. ಪ್ಲಸ್ ನಿಮಗೆ ಶೈನಿಂಗ್ ಕೂಡ ಬರುತ್ತೆ. ಸೊ ಸ್ಕಿನ್ನು ಸ್ಮೂತ್ನಿಂಗ್ ಆಗುತ್ತೆ. ಪ್ಲಸ್ ಟೈಟನಿಂಗ್ ಕೂಡ ಆಗ್ತದೆ. ಈ ಥರ ಫೇಸ್ ಮೇಲೆ 3 to 4 ಮಿನಿಟು ಮಸಾಜ್ ಮಾಡ್ಕೊಳ್ಳಿ. ಸೊ ಆಗ ನಿಮಗೆ ಇದ್ರ ಬೆನಿಫಿಟ್ಟು ಬೇಗ ಸಿಗುತ್ತೆ. ಇದು ಆದಮೇಲೆ ನಿಮಗೆ ಮಸಾಜ್ ಎಲ್ಲ ಆದಮೇಲೆ ಇದನ್ನು ವಾಟರಿಂದ ಕ್ಲೀನ್ ಮಾಡ್ಕೊಳ್ಳಿ. ಈಗ ಕ್ಲೀನ್ ಆಗಿದೆ. ಸೊ ನಿಮ್ಮದು ಡೆಡ್ ಸ್ಕಿನ್ ಎಲ್ಲ ತೆಗೆದಾಕುತ್ತೆ ಶುಗರ್ ಯೂಸ್ ಮಾಡಿರೋದ್ರಿಂದ. ಇವಾಗ ನಾವೇನದು ವಾಟರ್ ಇತ್ತಲ್ಲ, ಸೊ ಇದನ್ನು ತಗೊಂಡು ನಾವಿವಾಗ ಕ್ರೀಮ್ ಮಾಡ್ಕೊಳ್ಳೋಣ. ಸ್ಕ್ರಬ್ಬರ್ ಆದಮೇಲೆ ಹಚ್ಕೊಳ್ಳೋಕ್ಕೋಸ್ಕರ 2 ಸ್ಪೂನ್ ತಗೋತಾ ಇದ್ದೀನಿ. 2 ಸ್ಪೂನ್ ತಗೊಂಡು ನಾನು ಇದ್ರ ಜೊತೆ 2 ಆಯಿಲ್ನ ಯೂಸ್ ಮಾಡ್ತೀನಿ. ಒಂದು ಕೊಕೊಂಬರ್ ಆಯಿಲು. ನಾನು ಈ ಕೊಕೊಂಬರ್ ಆಯಿಲ್ಗೆ ಗೋಲ್ಡನ್ ಫ್ಲವರ್ ಅಂತ ಬರುತ್ತೆ, ಅದನ್ನು ಇನ್ಫ್ಯೂಸ್ ಮಾಡಿದ್ದೀನಿ. ಅದಕ್ಕೆ ಇದರ ಕಲರ್ ಚೇಂಜ್ ಇದೆ. ಇದು ಕೂಡ ನಿಮಗೆ ಬ್ರೈಟ್ನಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಆಲ್ಮಂಡ್ ಆಯಿಲ್ ತಗೊಂಡಿದ್ದೀನಿ. ಇದು ನಿಮಗೆ ಯಂಗ್ ಲುಕ್ಕಿಂಗ್ ಕೊಡುತ್ತೆ ಈ ಆಯಿಲ್ನ ಯೂಸ್ ಮಾಡೋದ್ರಿಂದ. ತುಂಬ ಆಯಿಲಿ ಸ್ಕಿನ್ ಇದ್ದವರು ನೀವು ಕಡಿಮೆ ಪ್ರಮಾಣದಲ್ಲಿ ಆಯಿಲ್ನ ಯೂಸ್ ಮಾಡಿ. ನಾರ್ಮಲ್ ಸ್ಕಿನ್ ಇದ್ದವರೆಲ್ಲ ಸೇಮ್ ನಾನೇನು ಮೆಷರ್ಮೆಂಟ್ ಕೊಟ್ಟಿದ್ದೀನಿ ಅದರಲ್ಲೇ ಯೂಸ್ ಮಾಡಿ. ಪ್ಲಸ್ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಹಾಕಿದ್ದೀನಿ. ಪ್ಲಸ್ ಇದು ಎಲೋವೆರಾ ಜೆಲ್ಲು. ಇದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಬ್ಲೆಂಡರ್ ಇದ್ದರೆ ಬ್ಲೆಂಡರಲ್ಲಿ ಮಿಕ್ಸ್ ಮಾಡಿ. ಸಪೋಸ್ ನಿಮ್ಮ ಹತ್ರ ಬ್ಲೆಂಡರ್ ಇರಲಿಲ್ಲ ಅಂತಂದರೆ ಸ್ಪೂನಲ್ಲೇ ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ ಮಾಡೋದ್ರಿಂದ ನಿಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿ ಬರುತ್ತೆ. ನಿಮಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಯಾವುದಾದ್ರೂ ರಿಲೇಟೆಡ್ ವಿಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಮಾಡಿ ಹಾಕಿ. ನಾವು ಆ ರಿಲೇಟೆಡ್ ವಿಡಿಯೋಸ್ನೇ ಮಾಡ್ತೀವಿ. ಈ ಈ ಈ ರೆಸಿಪಿನ ನೀವು ಮನೆಯಲ್ಲೇ ಇರೋ ವಸ್ತುಗಳಿಂದನೇ ಸುಲಭವಾಗಿ ಮಾಡ್ಕೊಳ್ಬೋದು. ಮತ್ತು ಇವೆಲ್ಲ ನ್ಯಾಚುರಲ್ ಆಗಿರುತ್ತೆ. ನಿಮ್ಗೆ ಏನಾದರೂ ಸೋಪ್ ಮೇಕಿಂಗ್ ವಿಡಿಯೋ ಬೇಕಂತಂದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮಾಡ್ತೀನಿ. ಇಲ್ಲ ಕಾಸ್ಮೆಟಿಕ್ಸ್ ರಿಲೇಟೆಡ್, ಈಗ ಹೊರಗಡೆ ನಿಮಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಥರ ಕ್ರೀಮ್ಸ್ ಎಲ್ಲ ಮಾಡ್ಕೊಬೇಕು ಅಂತ ಅಂದ್ರೂ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಆ ಥರ ಕ್ರೀಮ್ಸು, ಸ್ಕ್ರಬ್ಬರು, ಟೋನರು, ಸೀರಮ್ಮು ಇದೆಲ್ಲ ಬೇಕಾದರೆ ನಾನು ಮಾಡಿ ವಿಡಿಯೋಸ್ ಮಾಡಿ ಮೆಷರ್ಮೆಂಟಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ ಯೂಸ್ ಮಾಡಬೇಕು ಅದರದ್ದೆಲ್ಲ ನಾಲೆಡ್ಜ್ ಇನ್ ಡೀಟೇಲ್ ಹೇಳಿಬಿಟ್ಟು ಹಾಕ್ತೀನಿ. ಸೊ ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ ಇದ್ರದ್ದು ಬೆನಿಫಿಟ್ನ ಪಡ್ಕೊಳ್ಳಿ. ಸೊ ನೀವು ಈ ಥರ ಮಾಡೋದ್ರಿಂದ ಇದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ಇದ್ರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಫೀಲ್ ಸ್ಮೂತ್ ಅನಿಸುತ್ತೆ ಇದನ್ನು ಅಪ್ಲೈ ಎಲ್ಲ ಮಾಡ್ಕೊಂಡ್ಮೇಲೆ. ಇದನ್ನು ಡೈಲಿ 2 ಟೈಮ್ಸ್ ಮಾಡ್ಕೊಳ್ಬೋದು, ಬೆಳಿಗ್ಗೆ ಮತ್ತು ಮಲಕೊಳ್ಳೋ ಮುಂಚೆ. ಸೊ ಆವಾಗ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀವು ಇದನ್ನು ಫ್ರಿಜ್ಜಲ್ಲಿ 7 ಡೇಸ್ ತನಕ ಸ್ಟೋರ್ ಮಾಡ್ಕೊಳ್ಬೋದು. ಇದನ್ನು ಕ್ಲೀನಾಗಿರೋ ಜಾರ್ಗೆ ಸ್ಟೆರೈಲ್ ಮಾಡಿಕೊಂಡು ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. 7 ಡೇಸ್ ತನಕ ನೀವು ಆರಾಮಾಗಿ ಇಟ್ಕೊಳ್ಬೋದು. ಸ್ಕ್ರಬ್ ಮಾಡಿ ಆದಮೇಲೆ ನೀವು ಇದನ್ನು ಯೂಸ್ ಮಾಡ್ಬೋದು. ಲೈಕ್ ಕ್ರೀಮ್ ಥರ ಅಪ್ಲೈ ಮಾಡ್ಕೊಳ್ಳಿ ಬೆಳಗ್ಗೆ ಮತ್ತು ನೈಟು. ಆವಾಗ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ನಾನು ಇದ್ರ ಹಿಂದೆ ಕಾಫಿ ಸ್ಕ್ರಬ್ ವಿಡಿಯೋಸ್ ಕೂಡ ಮಾಡಿ ಹಾಕಿದ್ದೀನಿ. ಮತ್ತು
ಇನ್ಸ್ಟೆಂಟಾಗಿ ನೀವು ಹೇರ್ ರಿಮೂವಲ್ನ ಹೇಗೆ ಮಾಡ್ಕೊಳ್ಬೋದು ಕಮರ್ಷಿಯಲ್ ಮೆಥಡಲ್ಲಿ. ಈಗ ಹೊರಗಡೆ ಎಲ್ಲ ಪೌಡರ್ ಮಾರ್ತಾರಲ್ಲ ಆ ಥರ ಅದ್ರದ್ದು ವೀಡಿಯೋಸ್ ಕೂಡ ಹಾಕಿದ್ದೀನಿ. ನೋಡಿ, ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕ್ರೀಮ್ ಆಗಿದೆ. ಕ್ರೀಮ್ ಆದಮೇಲೆ ಅದೇನು ವಾಟರ್ ಉಳಿದಿದೆ ಅದರಲ್ಲಿ ನಾನು ಟೋನರ್ ಮಾಡ್ತೀನಿ. ಟೋನರ್ಗೋಸ್ಕರ 2 ಸ್ಪೂನ್ ಕುಕುಂಬರ್ ವಾಟರ್ಗೆ 1.5 ಸ್ಪೂನು ರೋಸ್ ವಾಟರ್ನ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಟೋನರ್ ಬಾಟಲ್ಗಳು ಸಿಗುತ್ತೆ, ಸ್ಪ್ರೇ ಬಾಟಲು, ಅದರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನೀವು 7 ಡೇಸ್ ಆರಾಮಾಗಿ ಈ ಮೂರನ್ನು ಮಾಡ್ತಾ ಬಂದಾಗ ನಿಮಗೆ ವಿತಿನ್ ಎ ವೀಕಲ್ಲೇ ನಿಮ್ಮ ಸ್ಕಿನ್ನು ಚೆನ್ನಾಗಿ ಬೆಳ್ಳಗಾಗಿದೆ ಅಂತ ಅನಿಸುತ್ತೆ. ಬ್ರೈಟ್ನಿಂಗ್ ಆಗಿರುತ್ತೆ ಕೂಡ. ಸೊ ಹೆಲ್ತಿ ಕೂಡ ಆಗಿರುತ್ತೆ. ಅದೇ ರೀತಿ ನಿಮ್ಮದು ಫುಡ್ ಹ್ಯಾಬಿಟಲ್ಲೂ ನೀವು ಹಣ್ಣುಗಳನ್ನು ತಿನ್ನೋದ್ರಿಂದ ಪ್ಲಸ್ ಅಡಿಷನಲ್ ಬೆನಿಫಿಟ್ ಸಿಗುತ್ತೆ ನಿಮಗೆ. ಹೊರಗಡೆಯಿಂದನೂ ನಿಮಗೆ ಸ್ಕಿನ್ಗೆ ಉತ್ತಮವಾದ ಒಂದು ಟ್ರೀಟ್ಮೆಂಟ್ ಸಿಗ್ತಿರುತ್ತೆ, ಒಳಗಡೆಯಿಂದನೂ ಸಿಗ್ತಾ ಇರುತ್ತೆ. ಹಾಗಾಗಿ ಎರಡನ್ನೂ ಕಂಬೈನಲ್ಲಿ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಮ್ಮ ಚಾನಲ್ ಇಷ್ಟ ಆಯ್ತು ಅಂತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಅದು ನನಗೆ ಮೋಟಿವೇಶನಲ್ ಆಗುತ್ತೆ. 3 ಇಂಗ್ರೀಡಿಯೆಂಟ್ ರೆಡಿಯಾಗಿದೆ. ಈ ಥರ ಮೂರನ್ನು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ವಾರ ಪೂರ್ತಿ ಯೂಸ್ ಮಾಡಿ. ನಿಮಗೆ ವಿತಿನ್ ವಾರದಲ್ಲೇ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಅನ್ನಿಸ್ತು ಕ್ರೀಮ್ ಎಲ್ಲ ಮಾಡ್ಕೊಂಡು ಯೂಸ್ ಮಾಡಿದ ಮೇಲೆ ಅಂತ ತಿಳಿಸಿ. ನಮಗೂ ಇನ್ಸ್ಪಿರೇಷನ್ ಆಗುತ್ತೆ ಮತ್ತು ನೆಕ್ಸ್ಟು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.